ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಈ ದಿನ ನಾನು ಅಮ್ಮನ ಮನೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇವಳು ನನ್ನ ತಂಗಿ ಮಗಳು ರಿಯಾ ಬೇಬಿ ಅಂತ. ಇವಳಿಗಂತೂ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಎಲ್ಲ ಒಂದು ಬುಕ್ಸ್ಗಳಲ್ಲೂ, ರೈಟಿಂಗ್ ಬುಕ್ಸ್ನಲ್ಲೂ ಸಹ ಪೇಂಟಿಂಗ್ ಮಾಡೋದು, ಡ್ರಾಯಿಂಗ್ ಮಾಡೋದು ಮಾಡ್ತಾನೆ ಇರ್ತಾಳೆ. ನೋಡಿ, ಅವಳ ಮುಖನ ತೋರಿಸೋದೇ ಬೇಡವಂತೆ. ನೋಡಿ ನೋಡಿ ಹೇಗೆ ಆಡ್ತಾಳೆ ಅಂತ. ಇಲ್ಲಿ ನನ್ನ ಅಕ್ಕನ ಮಗ ಎಕ್ಸಾಮ್ಸ್ ಹತ್ತಿರ ಬರ್ತಾ ಇರೋದ್ರಿಂದ ಅಮ್ಮನ ಮನೆಗೆ ಬಂದಿದ್ದ. ಅಲ್ಲೇ ಬುಕ್ಸು ತೊಗೊಂಡು ಓದ್ತಾ ಇದ್ದಾನೆ. ಇವನಿಗೆ ಡೇಟ್ ಹೇಳಿದ್ದಾರೆ ಯಾವಾಗ ಎಕ್ಸಾಮ್ಸ್ ಅಂತ, ಅದರಿಂದ ಓದ್ಕೊಳ್ತಾ ಇದ್ದಾನೆ. ಇನ್ನು ನಮ್ಮ ರಿಯಾಗಂತೂ ಡೇಟ್ ಹೇಳಿಲ್ಲ, ಅದಕ್ಕೆ ಅವಳು ಆಟ ಆಡ್ಕೊಂಡೇ ಇದ್ದಾಳೆ. ಈಗ ನಾವು ನಮ್ಮ ಮಕ್ಕಳನ್ನು ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಸ್ಯಾರಿ ಸೇಲ್ ನಡೀತಾ ಇದೆ ಅಲ್ವಾ, ನಂಜರಾಜ ಬಹದ್ದೂರ್ ಚೌಲ್ಟ್ರಿ ಮೈಸೂರಿನಲ್ಲಿ ಸ್ಯಾರಿ ಸೇಲ್ ನಡೀತಾ ಇದೆ. ಅನು ವ್ಲಾಗ್ ಇನ್ ಕನ್ನಡ ಅನ್ನೋರು ಸ್ಯಾರಿ ಸೇಲ್ ಮಾಡ್ತಾ ಇದ್ದಾರೆ. ಹಾಗೆ ಅವ್ರದ್ದು ಒಂದು ದೀಸಾ ಫ್ಯಾಷನ್ ಅಂತ ಹೇಳಿ ಬೆಂಗಳೂರಲ್ಲಿ ಮಗಳ ಹೆಸರಿನಲ್ಲಿ ಶಾಪ್ನ ಓಪನ್ ಮಾಡಿದ್ದಾರೆ. ಅಲ್ಲಿ ತುಂಬ ಚೆನ್ನಾಗಿರೋ ಸ್ಯಾರೀಸ್ ಅಂತೂ ಸಿಕ್ಕೇ ಸಿಗುತ್ತೆ. ಅದೇ ಸ್ಯಾರೀಸ್ನ ತಂದು ನಂಜರಾಜ ಬಹದ್ದೂರ್ನಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ನಮ್ಮ ಮಕ್ಕಳನ್ನೆಲ್ಲ ಎತ್ತು ಹಾಕೊಂಡು ಬಂದುಬಿಟ್ಟಿದ್ದೀವಿ. ನೋಡಿ, ತುಂಬ ಕ್ರೌಡ್ ಇತ್ತು. ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ. ಸ್ಯಾರಿ ತೊಗೊಳ್ಳೋರು ಇರ್ತಾರೆ, ಬರೀ ನೋಡ್ಕೊಂಡು ಹೋಗೋರು ಇರ್ತಾರೆ ಅಲ್ವಾ. ಅದರಿಂದ ತುಂಬ ಜನ ಇದ್ದರು. ನಾವು ನೋಡಿ ಹೋಗೋಣ ಅಂತ ಬಂದ್ವಿ. ಒಂದು ಸ್ಯಾರಿ ನನ್ನ ತಂಗಿ ತೊಗೊಂಡ್ಳು. ಚೆನ್ನಾಗಿದ್ದಾವೆ ಸ್ಯಾರಿ, ಸೆಲೆಕ್ಷನ್ ಅಂತೂ ತುಂಬ ಚೆನ್ನಾಗಿದ್ದಾವೆ. ನೋಡಿ, ನೀವೇ ನೋಡ್ತಾ ಇರಬಹುದು. ನೋಡಿ ಎಷ್ಟು ಚೆಂದ ಇದ್ದಾವೆ ಅಲ್ವಾ. ಮೈಸೂರು ಸಿಲ್ಕ್ ಅಂದರೆ ಕೇಳಬೇಕಾ? ನೋಡಿ, ನನ್ನ ತಂಗಿ ಮಗಳು ಆ ಕಡೆ ಕೈ ಹಾಕಿ ನನಗೆ ಕೊಡ್ಸಮ್ಮ ಇದನ್ನು ಅಂತ ಹೇಳಿ ಎತ್ಕೊಳ್ತಾ ಇದ್ದಾಳೆ. ಅವಳಿಗೆ ಆಟ ಆಡೋದಕ್ಕೆ ಬೇಕಂತೆ, ಸ್ಯಾರಿ ಉಟ್ಕೊಳ್ಳೋದಕ್ಕೆ ಬೇಡವಂತೆ, ಆಟ ಆಡೋದಕ್ಕೆ ಬೇಕಂತೆ. ಏನಕ್ಕಪ್ಪ ನಿನಗೆ ಸ್ಯಾರಿ ಅಂದರೆ ಆಟ ಆಡೋದಕ್ಕೆ ಅಂತ ಹೇಳ್ತಾ ಇದ್ದಾಳೆ. ಚೆನ್ನಾಗಿದ್ದಾವೆ, ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿದ್ದಾವೆ. ನೋಡಿ, ನನ್ನ ತಂಗಿ ಮಗಳು ನನಗೆ ಯಾವ್ಯಾವ ಸ್ಯಾರಿ ಇಷ್ಟ ಅಂತ ಹೇಳಿ ಬ್ಯಾಸ್ಕೆಟ್ಗೆ ಹಾಕ್ಕೊಳ್ತೀನಿ ಅಂತ ಬ್ಯಾಸ್ಕೆಟ್ನೂ ಸಹ ಸ್ಯಾರಿ ಮೇಲೆ ತಂದು ಇಟ್ಬಿಟ್ಟಿದ್ದಾಳೆ. ಹಾಗೆ ನಾವು ಆ ಕಡೆ ಈ ಕಡೆ ಸ್ಯಾರೀಸ್ನ ನೋಡ್ತಾ ನೋಡ್ತಾ ಮಕ್ಕಳಿಗೆ ಬೇಜಾರಾಗಿಬಿಟ್ಟಿದೆ. ಅಲ್ಲೇ ಆಟನೂ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ನನ್ನ ತಂಗಿ ಮಕ್ಕಳು ಹೇಗೆ ಆಟಾಡ್ತಾ ಇದ್ದಾರೆ. ಅಲ್ಲೇ ಸ್ಯಾರಿ ಸೇಲ್ ಮಾಡ್ತಾ ಇದ್ರಲ್ವ ಅನುಪಮ್ಮ ಅವರು, ಅಲ್ಲೇ ನೋಡಿ ಇದ್ದಾರೆ. ಅವ್ರ ಪರ್ಮಿಷನ್ ತೆಗೆದುಕೊಂಡು ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಕಡಿಮೆ ಬೆಲೆದು ಸ್ಯಾರಿ ಆಗಿರುತ್ತೆ. ನೋಡಿ ಜನಗಳು ಹೇಗೆಲ್ಲ ಕಿತ್ತು ಹಾಕ್ಬಿಟ್ಟಿದ್ದಾರೆ ಅಂತ. ಕಡಿಮೆ ಬೆಲೆ ಸ್ಯಾರಿ ಹತ್ತಿರ ಜಾಸ್ತಿ ಬೆಲೆದಿಟ್ಟಿದ್ದಾರೆ, ಜಾಸ್ತಿ ಬೆಲೆ ಸ್ಯಾರಿ ಹತ್ತಿರ ಕಡಿಮೆ ಬೆಲೆದು ಇಟ್ಬಿಟ್ಟಿದ್ದಾರೆ. ನಾವು ನೋಡೋಕ್ಕೆ ಹೋದರೆ ನಮ್ಮನೆ ಕಿತ್ತು ಹಾಕಿದ್ದಾರೆ ಅಂತ ಅವ್ರುಗಳು ಹೇಳ್ತಾ ಇದ್ರು. ಕಿತ್ತು ಹಾಕಬೇಡಿ ಮೇಡಮ್, ಕಿತ್ತು ಹಾಕಬೇಡಿ ಮೇಡಮ್ ಅಂತ. ಈ ಸ್ಯಾರೀಸ್ ಎಲ್ಲ ಬೈ ಒನ್ ಗೆಟ್ ಒನ್ ಅಂದರೆ 1500 2000ಗೆಲ್ಲ 2 ಸ್ಯಾರಿ ಬರುತ್ತೆ. ಆ ಥರದ ಸ್ಯಾರಿಗಳನ್ನೆಲ್ಲ ಇಟ್ಟಿದ್ರು. ಹಸ್ಬೆಂಡ್ ಮತ್ತು ವೈಫ್ ಬಂದಿರ್ತಾರಲ್ವ, ಅವರು ವೈಫ್ ಎಲ್ಲ ಸ್ಯಾರಿ ನೋಡೋ ಟೈಮ್ನಲ್ಲಿ ಇವ್ರಿಗಿನ್ನೇನು ಕೆಲಸ, ಬೇಜಾರಾಗ್ತಾ ಇರುತ್ತೆ ಅಂತ ಹೇಳಿ ಫೋನ್ಗಳನ್ನು ನೋಡೋದು ಅಥವಾ ಕೈ ಕಟ್ಕೊಂಡು ಒಂದು ಕಡೆ ನಿಂತ್ಕೊಂಡ್ಬಿಡೋದು, ಹಾಗೆ ಕೂತ್ಕೊಂಡ್ಬಿಡೋದು, ಹೀಗೆಲ್ಲ ಮಾಡ್ತಾಯಿದ್ರು. ಇಲ್ಲಿ ನೋಡಿ ಅನೌನ್ಸ್ ಮಾಡ್ತಾ ಇದ್ದಾರೆ 1500ಗೆ 2 ಸ್ಯಾರೀಸ್ ಅಂತ ಹೇಳಿ ಅನಿಸುತ್ತೆ ಅನೌನ್ಸ್ ಮಾಡ್ತಾ ಇರೋದು. ಅದು ಕಾಟನ್ ಸ್ಯಾರಿ ಆಗಿರುತ್ತೆ. ಸ್ಟೇಜ್ ಮೇಲೆ ನೋಡಿ ಹಾಗೆ ಹೇಳಿದ ತಕ್ಷಣ ಎಲ್ಲರೂ ಸ್ಟೇಜ್ ಮೇಲೆ ಬನ್ನಿ ಅಂತ ಹೇಳಿದ್ರು. ಸ್ಯಾರೀಸು ಬೈ ಒನ್ ಗೆಟ್ ಒನ್ ಸ್ಯಾರೀಸ್ ಇಲ್ಲಿ ಸಿಗುತ್ತೆ ಅಂತ ಹೇಳಿ ಎಷ್ಟೊಂದು ಜನ ಬಂದು ನಿಂತ್ಕೊಂಡ್ಬಿಟ್ರು ಸ್ಟೇಜ್ ಮೇಲೆ. ನಾವು ಆಲ್ರೆಡಿ ಮೊದಲೇ ಬಂದಿದ್ವಿ, ಅಲ್ಲಿ ಬೇರೆ ಸ್ಯಾರೀಸ್ ಇಟ್ಟಿದ್ರಲ್ವ ಅದನ್ನು ನೋಡ್ತಾ ಇದ್ವಿ. ಅನೌನ್ಸ್ ಮಾಡಿದ ತಕ್ಷಣ ಎಲ್ಲರೂ ನುಗ್ಲಿಂದ ಬಂದು ನಿಂತ್ಕೊಂಡ್ಬಿಟ್ರು. ನಮಗೆ ಜಾಗನೇ ಇರಲಿಲ್ಲ. ನಾವು ಮೊದಲು ನಿಂತ್ಕೊಂಡು ನೋಡ್ತಾ ಇದ್ವಿ ಅಲ್ವಾ, ಎಷ್ಟೊಂದು ಜನ ಬಂದು ನಿಂತ್ಕೊಂಡು ನೋಡಿದ್ದ ಟೈಮ್ನಲ್ಲಿ ನಮಗೆ ಜಾಗನೇ ಇರಲಿಲ್ಲ. ಅಲ್ಲಿ ಕಾಟನ್ ಸ್ಯಾರಿ ನೋಡಿದ್ರಿ ಅಲ್ವಾ, ಅದೇ ಬೈ ಒನ್ ಗೆಟ್ ಒನ್ ಸ್ಯಾರೀಸು. ಚೆನ್ನಾಗಿಲ್ಲ ಅಂತ ಹೇಳಿ ಆಲ್ಮೋಸ್ಟ್ ಹಾಗೆ ಹೇಳಿಬಿಟ್ಟು ಹೊರಟೇ ಹೋಗ್ತಾಯಿದ್ರು ಜನಗಳು. ಯಾರೂ ತೊಗೊಳ್ಳಿಲ್ಲ ಅನಿಸುತ್ತೆ ಕಾಟನ್ ಸ್ಯಾರೀಸು. ಸೊ ಎಲ್ಲರೂ ಮೈಸೂರು ಸಿಲ್ಕ್ಗೆ ಇಷ್ಟಪಟ್ಟು ನೋಡೋದಕ್ಕೆ, ತೆಗೆದುಕೊಳ್ಳೋದಕ್ಕೆ ಬಂದಿದ್ದರಿಂದ ಎಲ್ರದ್ದು ಕಣ್ಣು ಆ ಮೈಸೂರು ಸಿಲ್ಕ್ ಮೇಲೆ ಇತ್ತು. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದು 10,000 ಅಷ್ಟು ವ್ಯಾಪಾರ ಮಾಡಿರ್ತಾರಲ್ವ ಸ್ಯಾರೀಸ್ನ, ಅಂಥವರು ಕೂಪನ್ ಬರೆದು ಹಾಕಿರ್ತಾರಂತೆ. ಈಗ ನೋಡಿ ಲೈವ್ನಲ್ಲಿ ಆ ಕೂಪನ್ಗಳನ್ನೆಲ್ಲನೂ ಹರಡಿಬಿಟ್ಟು ಮಕ್ಕಳ ಕೈಯಲ್ಲಿ ಎತ್ತಿಸ್ತಾ ಇದ್ದಾರೆ.
ಮಕ್ಕಳು ಯಾರು ಕೂಪನನ್ನು ಎತ್ತಾರೆ ಅವ್ರಿಗೆ ಅಲ್ಲೇ ಫೋನ್ ನಂಬರ್ ಇರುತ್ತೆ ಅಲ್ವಾ, ಫೋನ್ ಮಾಡಿಬಿಟ್ಟು ಅವ್ರು ಒಂದು ಡೇಟ್ ಹೇಳ್ತಾರೆ, ನಾಳೆನೋ ನಾಳಿದ್ದು ಅಂತ ಹೇಳ್ತಾರೆ. ಆಗ ಆ ಲೇಡೀಸ್ ಬಂದು 10,000 ರೂಪಾಯಿ ಗಿಫ್ಟಾಗಿ ಕೊಡ್ತಾರೆ. 10,000 ರೂಪಾಯಿದು ಸ್ಯಾರಿ ಗಿಫ್ಟಾಗಿ ಕೊಡ್ತಾರೆ ಇವರು. ಅದನ್ನು ತೆಗೆದುಕೊಂಡು ಹೋಗೋದಕ್ಕೆ ಈ ಥರ ಮಾಡ್ತಾ ಇದ್ದಾರೆ. ನೋಡಿ, ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕೆಳಗಡೆ ಚೆಲ್ತಾ ಇದ್ದಾರೆ. ಅಲ್ಲೇ ಇಬ್ಬರು ಮಕ್ಕಳಿದ್ದಾರೆ ನೋಡಿ, ಅವ್ರ ಕೈಯಲ್ಲಿ ಆ ಕೂಪನನ್ನು ಒಂದೊಂದು ಕೂಪನನ್ನು ತೆಗೆಸ್ತಾರೆ. ಹಾಗೆ ಇಲ್ಲಿ ಜನಗಳು ಏನು ಮಾಡ್ತಾ ಇದ್ರು ಅಂದರೆ, ಜಾಸ್ತಿ ಬೆಲೆ ಇರುತ್ತೆ ಅಲ್ವಾ, ಅಂದರೆ ಪ್ಯೂರ್ ಮೈಸೂರು ಸಿಲ್ಕ್ದು 10,000 8,000 ಈ ಥರ ಎಲ್ಲ ಬೆಲೆ ಇರುತ್ತೆ ಅಲ್ಲ, ಅದ್ರದ್ದು ಬೆಲೆಯನ್ನು ತೆಗೆದುಬಿಟ್ಟು ಅದ್ರ ಬಿಲ್ಲನ್ನು ತೆಗೆದುಬಿಟ್ಟು ಸೆಮಿ ಮೈಸೂರು ಸಿಲ್ಕ್ದು ಬಿಲ್ಲನ್ನು ಅದಕ್ಕೆ ಅಂಟಿಸ್ತಾ ಇದ್ರಂತೆ. ಅದನ್ನು ಸಹ ಇಲ್ಲಿ ಇದ್ದವ್ರು ಯಾರೋ ನೋಡಿಬಿಟ್ಟು ಅಬ್ಸರ್ವ್ ಮಾಡಿ ಅದನ್ನು ಸಹ ಅನೌನ್ಸ್ ಮಾಡ್ತಾಯಿದ್ರು. ಏನಂತ ಅಂದರೆ, ತುಂಬ ಜಾಣರಾಗೋದಕ್ಕೆ ಹೋಗಬೇಡಿ, ಜಾಸ್ತಿ ಬೆಲೆ ಬಿಲ್ಲನ್ನು ತೆಗೆದುಬಿಟ್ಟು, ಜಾಸ್ತಿ ಸ್ಯಾರಿದು ಬೆಲೆ ಇರುತ್ತಲ್ವ ಅದರ ಬಿಲ್ಲನ್ನು ತೆಗೆದುಬಿಟ್ಟು ಸೆಮಿ ಮೈಸೂರು ಸಿಲ್ಕ್ ಬಿಲ್ಲನ್ನು ಅಂಟಿಸ್ಕೊಂಡು ಇಲ್ಲಿ ಬಿಲ್ ಹಾಕಿಸ್ಕೊಳ್ಳೋದಕ್ಕೆ ಬರ್ತಾ ಇದ್ದೀರಾ, ನಮಗೆ ಗೊತ್ತಾಗ್ತಾ ಇದೆ ಯಾರ್ಯಾರು ಏನೇನು ಮಾಡ್ತಾ ಇದ್ದೀರಾ ಅಂತ ಹೇಳಿ, ಹಾಗೆಲ್ಲ ಮಾಡಬೇಡಿ ಅಂತ ಹೇಳಿ ಅನೌನ್ಸ್ ಮಾಡ್ತಾ ಇದ್ದರು. ನೋಡಿ, ನಮ್ಮ ಜನಗಳದ್ದು ಒಂದು ಕೈ ಚಳಕ ಹೇಗಿರುತ್ತೆ ಅಲ್ವಾ. ಈಗ ಇಲ್ಲಿ ಆ ಮಗು ಒಂದು ಕೂಪನನ್ನು ಎತ್ತಿ ಮ್ಯಾಮ್ ಕೈಗೆ ಕೊಡ್ತು. ಅಲ್ಲಿ ಒಂದು ಫೋನ್ ನಂಬರ್ ಇರುತ್ತೆ ಅಲ್ವಾ, ಆ ಒಂದು ಫೋನ್ ನಂಬರ್ಗೆ ಫೋನ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಕೂಪನ್ಗಳು ಅಷ್ಟೊಂದು ಇರೋದನ್ನು ನೋಡಿದ್ರೆ ತುಂಬ ಜನ ಒಂದು 10,000 ರೂಪಾಯಿಗಳದ್ದು ಮೇಲೇ ಸ್ಯಾರಿ ಶಾಪಿಂಗ್ ಮಾಡ್ಕೊಂಡು ಹೋಗಿದ್ದಾರೆ ಅಲ್ವಾ. ಅಂದರೆ ಒಂದೇ ಒಂದು ಸ್ಯಾರಿ ತೊಗೊಂಡ್ರು 10,000 ರೂಪಾಯಿ ಬೆಲೆ ಇರುತ್ತೆ, ಅದನ್ನೇ ತೊಗೊಂಡಿರ್ತಾರೆ. ಅಥವಾ ತುಂಬ ಒಂದು 2-3 ಸ್ಯಾರಿ ತೊಗೊಂಡು ಇರ್ತಾರೆ. ಆದರೆ ತುಂಬ ಜನ ಮಾತ್ರ ತೊಗೊಂಡು ಹೋಗಿರೋದಂತೂ ಗೊತ್ತಾಗ್ತಾ ಇದೆ. ಏಕೆಂದರೆ ಸ್ಯಾರಿ ಕಲೆಕ್ಷನ್ಸು ಹಾಗೇ ಇತ್ತು, ತುಂಬ ಒಂದು ಒಳ್ಳೊಳ್ಳೆ ಕಾಂಬಿನೇಷನ್ ಸಹ ಇತ್ತು. ಇವ್ರದ್ದು ಒಂದು ದೀಸಾ ಫ್ಯಾಷನ್ನಲ್ಲೂ ಸಹ ಇನ್ಸ್ಟಾಗ್ರಾಮ್ನಲ್ಲಿ ಆಗಲಿ ಯೂಟ್ಯೂಬ್ನಲ್ಲಿ ಆಗಲಿ ಹಾಕ್ತಾ ಇರ್ತಾರಲ್ವ, ಅಲ್ಲೂ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ತೋರಿಸ್ತಾ ಇರ್ತಾರೆ. ಈಗಂತೂ ಎಲ್ಲ ಯೂಟ್ಯೂಬರ್ಸು ಸಹ ಆ ಲೇಡೀಸ್ ಸ್ಯಾರಿಗಳನ್ನು ಸೇಲ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ. ಈಗ ಎಲ್ಲರೂ ಸಹ ಒಂದು ಮೈಸೂರು ಸಿಲ್ಕ್ಗೆ ಮಾರು ಹೋಗ್ತಾ ಇದ್ದಾರೆ ಅಲ್ವಾ. ಅದು ಪ್ಯೂರ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ, ಅದರಿಂದ ಡ್ಯೂಪ್ ಬರ್ತಾ ಇರೋದ್ರಿಂದ ಕಣ್ಣಿಗೆ ಬೇಕಾದಂತಹ ಸ್ಯಾರಿಗಳು ಸಿಗ್ತಾ ಇದ್ದಾವೆ ಕಡಿಮೆ ಬೆಲೆಗೆ ಅಂತ ಹೇಳಿ ಎಲ್ಲರೂ ಅದನ್ನು ತಗೊಳ್ತಾನೇ ಇರ್ತಾರೆ. ಅದರಿಂದ ಎಲ್ಲ ಒಂದು ಫೇಮಸ್ ಆಗಿರೋ ಯೂಟ್ಯೂಬರ್ಸ್ ಇರ್ತಾರಲ್ವ, ಆಲ್ಮೋಸ್ಟ್ ಯೂಟ್ಯೂಬರ್ಸ್ ಲೇಡೀಸು ಈ ಒಂದು ಮೈಸೂರು ಸಿಲ್ಕ್ ಅಥವಾ ಕ್ರೇಪ್ ಸಿಲ್ಕ್ ಈ ಥರ ಡ್ಯೂಪ್ ಮೈಸೂರು ಸಿಲ್ಕ್ ಸ್ಯಾರಿಗಳನ್ನೆಲ್ಲ ಸೇಲ್ ಮಾಡೋದಕ್ಕೆ ಶಾಪ್ಗಳನ್ನೇ ಇಟ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ನಮ್ಮ ರಿಯಾ ಬೇಬಿನೂ ಸಹ ಕೂಪನ್ ತೆಗೆಯೋದಕ್ಕೆ ನಿಂತಿದ್ದಾಳೆ. ಒಂದು 4 ಜನ ಅನಿಸುತ್ತೆ, ಅವ್ರಿಗೆ ಕೂಪನನ್ನು ಎತ್ತಿಬಿಟ್ಟು ಮಕ್ಕಳ ಕೈಯಿಂದ ಎತ್ತಿಸ್ಬಿಟ್ಟು ಫೋನ್ ಮಾಡಿ ಬರೆಹೇಳ್ತಾ ಇದ್ದಾರೆ. ಹಾಗೆಯೇ ಸೀರಿಯಲ್ನಲ್ಲಿ ಮಾಡ್ತಾ ಇರೋ ಹುಡುಗಿರು ಸಹ, ಅಂದರೆ ಸೀರಿಯಲ್ ಹೀರೋಯಿನ್ಸೇ ಆಗಲಿ ಅಥವಾ ಬೇರೆ ಸೈಡ್ ಆ್ಯಕ್ಟ್ರಸ್ಸೇ ಇರ್ತಾರಲ್ವ, ಅವರೆಲ್ಲರೂ ಸಹ ಸ್ಯಾರಿ ವ್ಯಾಪಾರನ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗಂತೂ ಮೈಸೂರು ಸಿಲ್ಕ್ ಅಥವಾ ಕ್ರೇಪ್ ಸಿಲ್ಕ್ ಮತ್ತು ಕಾಟನ್ ಸ್ಯಾರೀಸ್ ಎಲ್ಲ ಟ್ರೆಂಡ್ ಆಗಿದೆ ಅಲ್ಲ. ಮೈಸೂರು ಸಿಲ್ಕ್ ಅಂತೂ ಕೇಳಲೇಬೇಡಿ, ಹಿಂದಿನ ಕಾಲದಿಂದನೂ ಅಂದರೆ ಜಮಾನದಿಂದನೂ ಸಹ ಒಂದು ಟ್ರೆಂಡಾಗಿ ಉಳಿದ್ಬಿಟ್ಟಿದೆ ಅದಂತೂ. ಅದರಿಂದ ಈಗ ಕಡಿಮೆ ಬೆಲೆಗೆ ಈಸಿಯಾಗಿ ಸಿಗ್ತಾ ಇರುವಾಗ ಯಾರು ತಾನೇ ಬಿಡ್ತಾರೆ ಹೇಳಿ. ಇವರೆಲ್ಲರೂ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ಜನಗಳು ಸಹ ತುಂಬ ಹೆಚ್ಚು
ಈ ಥರದ ಸ್ಯಾರಿಗಳನ್ನು ತಗೊಳ್ಳೋದಕ್ಕೂ ಸಹ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರೇ ನೋಡಿದರೂ ಸಹ ಎಲ್ಲರೂ ಈ ಥರ ಡ್ಯೂಪ್ ಕ್ರೇಪ್ ಸಿಲ್ಕ್, ಡ್ಯೂಪ್ ಮೈಸೂರು ಸಿಲ್ಕ್ ಸ್ಯಾರೀಸ್ನೇ ಉಟ್ಕೊಂಡಿರ್ತಾರೆ ಅಲ್ವಾ. ಕಲರ್ ಕಾಂಬಿನೇಷನ್ಗಳಂತೂ ಸಖತ್ತಾಗಿ ಬರ್ತಾ ಇದೆ. ಅದಕ್ಕೆ ಒಂದು ಕುಚ್ಚು ಅಂದರೆ ಬೇಬಿ ಕುಚ್ಚು ಈ ಥರ ಎಲ್ಲ ರೆಡಿ ಮಾಡಿಸ್ಕೊಂಡ್ಬಿಟ್ಟು ಒಂದು ಸ್ಟೈಲಿಶ್ ಆಗಿ ಬ್ಲೌಸನ್ನು ಹೊಲಿಸ್ಕೊಂಡ್ಬಿಟ್ಟು ಹಾಕ್ಕೊಂಡ್ರಂತೂ ಅದು ಒರ್ಜಿನಲ್ ಆಗೇ ಕಾಣಿಸ್ತಾ ಇರುತ್ತೆ, ಯಾರಿಗೂ ಸಹ ಗೊತ್ತೇ ಆಗೋದಿಲ್ಲ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಸ್ಯಾರಿ ಸೇಲ್ ಮಾಡೋದಕ್ಕೆ ಅಂದರೆ ಶಾಪ್ಗಳನ್ನು ಇಟ್ಕೊಂಡಿರ್ತಾರಲ್ವ, ಅವರು ರೀಲ್ಸ್ಗಳನ್ನು ಬಿಟ್ಟಿರ್ತಾರಲ್ವ, ಸ್ಯಾರಿ ಹಾಕ್ಕೊಂಡು ಇದು ಹೀಗಿದೆ ಅದು ಹೀಗಿದೆ ಅಂತ ಹೇಳಿ ಅದ್ರ ರೀಲ್ಸೇ ಕಾಣಿಸ್ತಾ ಇರುತ್ತೆ. ಈಗ 3 ಮೆಂಬರ್ಸ್ಗೆ ಫೋನ್ ಮಾಡಿ ಹೇಳಿದ್ದಾರೆ, ಎಲ್ಲರೂ ನಾಳೆ ಬಂದು ಕಲೆಕ್ಟ್ ಮಾಡ್ಕೊಳ್ತಾರೆ. 10,000 ರೂಪಾಯಿ ಸ್ಯಾರಿ ಯಾರಿಗುಂಟು ಯಾರಿಗಿಲ್ಲ ಅಲ್ವಾ. ಒಳ್ಳೆ ಆಫರ್ ಬಿಟ್ಟಿದ್ದಾರೆ ಇವರಂತೂ. ಈಗ ನಮ್ಮ ರಿಯಾ ಬೇಬಿ ಕೂಪನನ್ನು ತೆಗಿತಾಳೆ. ನಾನು ಇಲ್ಲಿ ಆಂಟಿ ಹತ್ರ ಹೋಗಿಬಿಟ್ಟು ಚಿನ್ನು ಕೂಪನನ್ನು ತೆಗಿ ಅಂತ ಹೇಳಿದಾಗ ನನಗೂ ಸಹ ಸ್ಯಾರಿ ಕೊಡ್ತಾರಾ ಅಂತ ಕೇಳ್ತಾ ಇದ್ಲು. ಅಂದರೆ ಅವಳಿಗೆ ಈ ಥರದ್ದು ಸ್ಯಾರಿ ಸ್ಮೂತ್ ಆಗಿದೆ ಅಲ್ಲ, ಅದಕ್ಕೆ ಆ ಥರದ ಸ್ಯಾರೀಸ್ ಇಷ್ಟ ಆಗಿಬಿಟ್ಟು ನನಗೂ ಒಂದು ತೆಗೆದುಕೊಡಮ್ಮ ಆಟಾಡೋದಕ್ಕೆ ಅಂತ ಮೊದಲೇ ಕೇಳಿದ್ಲು. ಅದಕ್ಕೆ ಈ ಆಂಟಿ ನನಗೂ ಸ್ಯಾರಿ ಕೊಡ್ತಾರಾ ಅಂತ ನನ್ನನ್ನು ಕೇಳ್ತಾ ಇದ್ಲು. ಮಧುಗೌಡ ಯೂಟ್ಯೂಬ್ ಚಾನಲ್ನವರು ಸಹ ಸ್ಯಾರಿ ಸೇಲ್ ಮಾಡ್ತಾ ಇದ್ದಾರೆ ಅಲ್ವಾ ಆನ್ಲೈನ್ನಲ್ಲಿ. ಹಾಗೆಯೇ ಅವರು ಈ ಥರ ಒಂದು ಚೌಲ್ಟ್ರಿನಲ್ಲಿ ಸ್ಯಾರಿನ ಸೇಲ್ ಮಾಡೋದಕ್ಕೆ ಇಟ್ಟರಂತೂ ಕ್ರೌಡ್ ಕೇಳಲೇಬೇಡಿ. ತುಂಬ ಜನ ಬಂದು ಮಧುಗೌಡ ಇವರನ್ನು ನೋಡೋದಕ್ಕೆ ಅಂತಲೇ ತುಂಬ ಜನ ಬಂದುಬಿಡ್ತಾರೆ. ಚೆನ್ನಾಗಿ ವ್ಯಾಪಾರನೂ ಆಗುತ್ತೆ ಅವರಿಗೆ. ನೋಡೋಣ ಅವ್ರು ಯಾವಾಗ ಇಡ್ತಾರೆ ಅಂತ ಕಾದು ನೋಡಬೇಕಷ್ಟೆ. ಈಗಂತೂ ಅದು ಸಾಧ್ಯ ಇಲ್ಲ ಅನಿಸುತ್ತೆ, ಯಾಕೆಂದರೆ ಮಧುಗೌಡ ಪ್ರೆಗ್ನೆಂಟ್ ಆಗಿದ್ದಾರೆ ಅಲ್ವಾ, ಅದರಿಂದ. ಓಕೆ, ಅವರು ಸಹ ಮೈಸೂರಿನಲ್ಲೇ ಇರೋದ್ರಿಂದ ಅವರೇನಾದರೂ ಸ್ಯಾರಿಗಳನ್ನು ಈ ಥರ ಸೇಲ್ಗಿಟ್ಟಾಗ ನಾನು ಬರ್ತೀನಿ, ನೀವು ಬನ್ನಿ, ಓಕೆನಾ. ಇಲ್ಲಂತೂ ಸ್ಯಾರಿ ತೆಗೆದುಕೊಳ್ಳಿಲ್ಲ ನಾನು, ಈಗ ತೆಗೆದುಕೊಳ್ಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ. ಮಧುಗೌಡ ಏನಾದರೂ ಇಟ್ಟರೆ ಅಲ್ಲಂತೂ 1-2 ಸ್ಯಾರಿ ಅಂತೂ ತೆಗೆದುಕೊಳ್ತೀನಿ. ನಾವು ಅಲ್ಲೇ ಇದ್ದ ಹಾಗೇ ತುಂಬ ಸ್ಟಾಕ್ಸ್ ಬಂದಿತ್ತು, ಎಲ್ಲವನ್ನು ಅಲ್ಲಿ ಇರಿಸಿದ್ರು. ಅದಕ್ಕೆ ಹೇಳ್ತಾ ಇದ್ದಾರೆ ತುಂಬ ಸ್ಟಾಕ್ಸ್ ಬಂದಿದ್ದಾವೆ, ನಾಳೆ ಕಂಟಿನ್ಯೂ ಆಗುತ್ತೆ ಅಲ್ವಾ, ತುಂಬ ಸ್ಟಾಕ್ಸ್ ನೀವು ನೋಡಬಹುದು. ಸ್ಯಾರಿ ವೆರೈಟಿ ಆಫ್ ಸ್ಯಾರೀಸ್ ಇರುತ್ತೆ, ಬನ್ನಿ ನಾಳೆನೂ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರಿಗೆಲ್ಲ ಸ್ಯಾರೀಸ್ ಗಿಫ್ಟಾಗಿ ಸಿಕ್ಕಿದ್ವು ಅವ್ರಿಗೆಲ್ಲ ಕಂಗ್ರಾಟ್ಸ್ ಹೇಳ್ತಾ, ನನ್ನ ತಂಗಿನೂ ಸಹ ಒಂದು ಸ್ಯಾರಿ ತೆಗೆದುಕೊಂಡ್ಳು. ನೋಡಿ ಕಲರ್ ತುಂಬ ಚೆನ್ನಾಗಿದೆ. ನಾನು ತೆಗೆದುಕೊಳ್ಳೋದಕ್ಕೆ ಹೋಗಲಿಲ್ಲ, ಆದರೆ ನನಗೆ ಈಗ ಅನ್ನಿಸ್ತಾ ಇದೆ ತೆಗೆದುಕೊಳ್ಬೇಕಿತ್ತು ಅಂತ, ಯಾಕೆಂದರೆ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲರ ಕೈಯಲ್ಲೂ ಸಹ ಒಂದು 5-6 ಸ್ಯಾರಿ ಅಂತೂ ಇದ್ದೇ ಇತ್ತು. ತುಂಬ ಚೆನ್ನಾಗಿದ್ದಾವೆ ಸ್ಯಾರೀಸ್ ಅಂತೂ. ಈಗ ಅದೆಲ್ಲ ಮುಗಿಸಿದ ಮೇಲೆ ಮಕ್ಕಳನ್ನ ಕರ್ಕೊಂಡು ಬಂದಿದ್ವಿ ಅಲ್ವಾ, ಅವ್ರಿಗೆ ಇಷ್ಟವಾದದ್ದನ್ನು ಕೊಡಿಸ್ಲೇಬೇಕಲ್ವಾ. ಈಗೇನು ಸ್ಯಾರಿ ಸೇಲ್ ಮಾಡ್ತಾಯಿದ್ರು ಆ ಚೌಲ್ಟ್ರಿ ಪಕ್ಕನೇ ಚಾಟ್ ಶಾಪ್ ಇತ್ತು. ಅಲ್ಲಿ ಯಾರ್ಯಾರಿಗೆ ಏನೇನು ಬೇಕು ಎಲ್ಲವನ್ನು ಕೊಡಿಸ್ಕೊಂಡು ನಾವು ಸಹ ತಿಂದು ತುಂಬ ಚೆನ್ನಾಗಿತ್ತು, ರುಚಿಯಾಗಿತ್ತು. ನಮ್ಮ ಮನೆಗೆ ಹೊರಟ್ವಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.